ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಳಪೆ ಕಾಸ್ಮೆಟಿಕ್ಸ್ ಮಾರಾಟಗಾರರಿಗೂ ಕೂಡ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಲಿಪ್ಸ್ಟಿಕ್ಸ್ ನಲ್ಲಿ ಪತ್ತೆಯಾಯಿತು ಕ್ಯಾನ್ಸರ್ ಕಾರಕ ಅಂಶ. ಮಹಿಳೆಯರ ಅಚ್ಚುಮೆಚ್ಚಿನ ಲಿಪ್ಸ್ಟಿಕ್ ನಲ್ಲಿ ಮಾರಕ ಮೆಟಲ್ಸ್ ಇದೆ ಅನ್ನೋದು ತಿಳಿದು ಬಂದಿದೆ. ಲಿಪ್ಸ್ಟಿಕ್ ಸ್ಯಾಂಪಲ್ ಪರೀಕ್ಷಿಸದೆ ಆಹಾರ ಸುರಕ್ಷತಾ ಇಲಾಖೆ ಆ ಒಂದು ರಿಪೋರ್ಟ್ ಅನ್ನ ನೋಡಿ ಮಹಿಳಾ ಲೋಕವೇ ಬೆಚ್ಚಿ ಬೀಳ್ತಾ ಇದೆ. ಲಿಪ್ಸ್ಟಿಕ್ ನಲ್ಲಿ ಕಾರ್ಸೋಜೆನಿಕ್ ಹಾಗೆ ಲೋಹದ ಅಂಶ ಇರೋದು ಪತ್ತೆಯಾಗಿದೆ. ಪ್ರತಿದಿನ ಲಿಪ್ಸ್ಟಿಕ್ ಹಚ್ಚಿಕೊಳ್ಳೋರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಆದರೆ ಕ್ಯಾನ್ಸರ್ ಗ್ಯಾರಂಟಿ ಅನ್ನುವಂತಹ ವಿಚಾರ ಯಾರಿಗೂ ಕೂಡ ತಿಳಿದಿಲ್ಲ. ಮಹಿಳೆಯರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಆತಂಕ ಇದೆ. ಕ್ಯಾನ್ಸರ್ ಕಾರಕ ಅಂಶದಿಂದ ಹೆಲ್ತ್ಗೂ ಕೂಡ ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ. ಅಪಾಯಕಾರಿ ರಾಸಾಯನಿಕಗಳ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸೌಂದರ್ಯ ವರ್ಧಕಗಳ ಬಳಕೆಗೂ ಮುನ್ನ ಎಲ್ಲರೂ ಕೂಡ ಅಲರ್ಟ್ ಆಗಬೇಕು, ಎಚ್ಚರಿಕೆಯನ್ನ ವಹಿಸಲೇಬೇಕಾಗತ್ತೆ. ಇನ್ನು ಕಾರ್ಸಿನೋಜೆನ್ ಅಂತ ಹೇಳಿದ್ರೆ ಕ್ಯಾನ್ಸರ್ ಉಂಟು ಮಾಡುವಂತ ಸಾಮರ್ಥ್ಯ ಹೊಂದಿರೋದು. ಆದರೆ ಪ್ರತಿ ಲಿಪ್ಸ್ಟಿಕ್ ಕ್ಯಾನ್ಸರ್ ಉಂಟು ಮಾಡುತ್ತೆ ಅಂತ ಹೇಳೋದು ಕೂಡ ಪ್ರಾಪರ್ ವೇ ಅಲ್ಲ. ಅಪಾಯ ಯಾವ ಕೆಮಿಕಲ್ ಅಲ್ಲಿ ಇದೆ, ಅದರ ಪ್ರಮಾಣ ಎಷ್ಟಿದೆ, ಎಷ್ಟು ಬಾರಿ ಬಳಕೆ ಮಾಡ್ತಾರೆ, ಎಷ್ಟು ವರ್ಷ ಎಕ್ಸ್ಪೋಜರ್ ಆಗತ್ತೆ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವು ಕಾಸ್ಮೆಟಿಕ್ ಇಂಗ್ರೀಡಿಯೆಂಟ್ಸ್ ದೀರ್ಘಕಾಲದ ಎಕ್ಸ್ಪೋಜರ್ ಸಂದರ್ಭದಲ್ಲಿ ಆರೋಗ್ಯದ ಬಗ್ಗೆ ಕಳವಳಕ್ಕೆ ರೀಸನ್ ಆಗ್ಬೋದು. ಲಿಪ್ಸ್ಟಿಕ್ ತುಟಿಯ ಮೇಲೆ ಮಾತ್ರ ಇರೋದಿಲ್ಲ. ತಿನ್ನುವಾಗ ಅಥವಾ ಏನಾದರೂ ಫುಡ್ಡನ್ನು ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ಸಣ್ಣ ಪ್ರಮಾಣದಲ್ಲಿಯೂ ಕೂಡ ಫುಡ್ನ ಜೊತೆಗೆ ಲಿಪ್ಸ್ಟಿಕ್ ಕೂಡ ಇಂಟೇಕ್ ಆಗಬಹುದು. ಆದ್ರಿಂದ ಅನುಮೋದಿತ ಗುಣಮಟ್ಟದ ಉತ್ಪನ್ನದ ಬಳಕೆ ಮತ್ತು ಅತಿಯಾದ ಬಳಕೆಯನ್ನ ತಪ್ಪಿಸೋದು ಮುಖ್ಯ ಅಂತ ಹೇಳಿ ಇದೀಗ ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿನಿತ್ಯ ಆಫೀಸಿಗೆ ಹೋಗುವಂತವರಾಗಿರಬಹುದು, ಇದೇ ರೀತಿ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವಂತವರು ಲಿಪ್ಸ್ಟಿಕ್ಗಳನ್ನ ಬಳಕೆ ಮಾಡಿಕೊಂಡೇ ಆಫೀಸಿಗೆ ಹೋಗ್ತಾರೆ. ಅದು ಒಂದು ರೀತಿ ಚಟುವಟಿಕೆ ಆಗಿ ಹೋಗಿದೆ. ಆದರೆ ಲಿಪ್ಸ್ಟಿಕ್ ಅನ್ನ ನೀವು ಯೂಸ್ ಮಾಡೋದಕ್ಕೂ ಮುನ್ನ ಅಲರ್ಟ್ ಆಗಿರಬೇಕು, ಎಚ್ಚರಿಕೆಯನ್ನ ವಹಿಸಬೇಕು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಒಂದ್ ಕಡೆ ಆಹಾರ ಇಲಾಖೆಯಿಂದ ದಾಳಿ ಮುಂದುವರಿತಾ ಇದೆ. ಯಾವೆಲ್ಲ ಹೋಟೆಲ್ಗಳಿಗೆ ಎಂಟ್ರಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ, ಇದು ಒಂದು ಭಾಗ. ಆದ್ರೆ ಇನ್ನೊಂದು ಕಡೆ ಲಿಪ್ಸ್ಟಿಕ್ ಪ್ರಿಯರಿಗೂ ಕೂಡ ಇದೀಗ ರಿಪೋರ್ಟ್ ಒಂದು ರೀತಿ ಆಘಾತಕಾರಿಯಾಗಿದೆ. ಸದ್ಯ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಎಚ್ಚರಿಕೆ ಏನು? ದಾಸ್, ಹೆಣ್ಮಕ್ಳು ಹಚ್ಚೋ ಲಿಪ್ಸ್ಟಿಕ್ ನಲ್ಲಿ ಕೂಡ ಕಾರ್ಸೋಜೆನಿಕ್ ಅಂಶ ಪತ್ತೆ ಆಗಿದೆ. ಸೊ ಜಸ್ಟ್ ಕಾರ್ಸೋಜೆನಿಕ್ ಮಾತ್ರ ಅಲ್ಲ, ತುಟಿಗೆ ಹಚ್ಚೋ ಲಿಪ್ಸ್ಟಿಕ್ ನಲ್ಲಿ ಮೆಟಲ್ ಕೂಡ ಇದೆಯಂತೆ. ತುಟಿ ಕೆಂಪಾಗಿ ಕಾಣೋ ಲಿಪ್ಸ್ಟಿಕ್ ಹಿಂದೆ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋದು ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಲಭ್ಯವಾಗಿರುವಂತದ್ದು. ಕಾಸ್ಮೆಟಿಕ್ ಲಿಪ್ಸ್ಟಿಕ್ ಅನ್ನ ಸ್ಯಾಂಪಲ್ ತೆಗೆದು ಸದ್ಯ ಪ್ರಯೋಗಾಲಯಕ್ಕೆ ಕೂಡ ಕಳುಹಿಸಲಾಗಿತ್ತು. ಅದರ ವರದಿ ಕೇಳಿದ್ರೆ ಸದ್ಯ ಮಹಿಳೆಯರು ಯುವತಿಯರು ಏನಿದ್ದಾರೆ ಸೊ ಬೆಚ್ಚಿ ಬೀಳುವಂತಿದೆ. ಯಾಕಂದ್ರೆ ಲಿಪ್ಸ್ಟಿಕ್ ನಲ್ಲಿ ಕಾರ್ಸೋಜೆನಿಕ್ ಹಾಗೂ ಮೆಟಲ್ ಇದೆ ಅಂತ ಕಂಡು ಬಂದಿದೆ. ಇದರಿಂದ ದಿನ ಲಿಪ್ಸ್ಟಿಕ್ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಗ್ಯಾರಂಟಿ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅಂದ್ರೆ ಕ್ಯಾನ್ಸರ್ ಉಂಟು ಮಾಡುವ ಸಾಮರ್ಥ್ಯ ಹೊಂದಿರುವ ಪದಾರ್ಥ ಪ್ರತಿ ಲಿಪ್ಸ್ಟಿಕ್ ನಲ್ಲಿ ಕೂಡ ಇದೆ ಅನ್ನೋ ಮಾಹಿತಿ ಇರುವಂತದ್ದು. ಸೊ ಹೀಗಾಗಿ ಅಪಾಯ ಯಾವ ಮಟ್ಟದಲ್ಲಿದೆ ಅಂದ್ರೆ ಕೆಮಿಕಲ್ ಕೂಡ ಇದೆ, ಅದರ ಪ್ರಮಾಣ ಎಷ್ಟು ಬಾರಿ ಬಳಸ್ತಾರೆ ಮತ್ತು ಎಷ್ಟು ವರ್ಷ ಎಕ್ಸ್ಪೋಸ್ ಆಗುತ್ತೆ ಎಂಬುದರ ಬಗ್ಗೆ ಅವಲಂಬಿತವಾಗಿರುತ್ತದೆ. ಕೆಲವು ಕಾಸ್ಮೆಟಿಕ್ ಅಥವಾ ದೀರ್ಘಕಾಲದ ಎಕ್ಸ್ಪೋಸ್ ಸಂದರ್ಭದಲ್ಲಿ ಆರೋಗ್ಯದ ಬಗ್ಗೆ ಬಹಳಷ್ಟು ನಾವು ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಲಿಪ್ಸ್ಟಿಕ್ ತುಟಿಯ ಮೇಲೆ ಮಾತ್ರ ಇರುವುದಿಲ್ಲ, ತಿನ್ನುವಾಗ ಅಥವಾ ತುಟಿಯನ್ನ ಅಂದ್ರೆ ನಾವು ಏನಾದ್ರೂ ತಿನ್ನುವಾಗ, ಜ್ಯೂಸ್ ಕುಡಿಯುವಾಗ ಅದರ ಸಣ್ಣ ಪ್ರಮಾಣ ಹೊಟ್ಟೆಗೆ ಹೋಗ್ಬೋದು. ಪ್ರತಿದಿನ ಹಲವು ಬಾರಿ ಲಿಪ್ಸ್ಟಿಕ್ ಬಳಸೋರು ದೀರ್ಘಕಾಲದಲ್ಲಿ ನಿರಂತರವಾಗಿ ಬಳಸಬಾರದು ಅನ್ನೋದು ಈಗಾಗಲೇ ಆಹಾರ ಸುರಕ್ಷತೆ ಇಲಾಖೆ ಮಾಹಿತಿಯಾಗಿದೆ. ಆದ್ರಿಂದ ಅನುಮೋದಿತ ಗುಣಮಟ್ಟದ ಉತ್ಪನ್ನ ಬಳಕೆ ಮತ್ತು ಅತಿಯಾದ ಬಳಕೆಯನ್ನ ತಪ್ಪಿಸೋದು ಮುಖ್ಯ. ನಾವೀಗ ನೋಡ್ಬೋದು, ಎಕ್ಸಾಂಪಲ್ ಮೆಜೆಸ್ಟಿಕ್ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಕಾಟನ್ ಪೇಟೆ ಆಗಿರ್ಬೋದು, ರಸ್ತೆ ಬದಿ 150 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಸೊ ಅದು ನಿಜಕ್ಕೂ ಕೂಡ ಗುಣಮಟ್ಟದಿಂದ ಕೂಡಿದ್ಯಾ ಅನ್ನೋದು ಕೂಡ ಜನರಿಗೆ ಕೂಡ ಗೊತ್ತಿರಲ್ಲ. ಸೊ ಕಲ್ಲರ್ಸ್ ನೋಡಿ ತೆಗೆದುಕೊಳ್ತಾರೆ. ಸೊ ಇದರಿಂದ ಕ್ಯಾನ್ಸರ್ ಅಂಶ ಪತ್ತೆ ಆಗಿದೆ ಅನ್ನೋದು ಈಗಾಗಲೇ ಮಾಹಿತಿ ಬಹಿರಂಗವಾಗಿರೋದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.